ಮುನ್ನಾರ್. ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಯಲಾಗುವ ಕೇರಳದಲ್ಲಿ ಇಡುಕಿ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರವಾಸಿ ತಾಣ. ಹಚ್ಚ ಹಸಿರಾಗಿರುವಂತಹ ಬೆಟ್ಟಗಳ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ 500-200 ಮೀಟರ್ ಎತ್ತರದಲ್ಲಿದೆ. 14 ಡಿಗ್ರಿ ಸೆಲ್ಸಿಯಸ್ನಿಂದ 26 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನವಿರುತ್ತೆ. ಆಂಗ್ಲರ ಕಾಲದಿಂದಲೂ ಚಹಾ ತೋಟಗಳನ್ನ ಅಭಿವೃದ್ಧಿಪಡಿಸಲಾಗಿರುವ ಪ್ರದೇಶ. ಈ ಚಹಾ ತೋಟಗಳೇ ಪ್ರವಾಸಿಗರಿಗೆ ತುಂಬಾ ಸುಂದರವಾಗಿ ಕಂಡುಬರುತ್ತವೆ. ಮುದರಪುರ, ಚಂದುವರಾಯಿ, ಕುಂಡಲ ಎನ್ನುವ 3 ನದಿಗಳು ಸಂಗಮವಾಗುವ ಜಾಗ ಮುನ್ನಾರ್. ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಅರಳುವ ನೀಲಿ ಬಣ್ಣದ ಹೂಗಳು ಮುನ್ನಾರ್ನ ಹಲವಾರು ವಿಶೇಷತೆಗಳಲ್ಲಿ ಒಂದು. ಮಾಟುಪೆಟ್ಟಿ ಡ್ಯಾಂ. ವಿದ್ಯುತ್ ಉತ್ಪಾದನೆಗಾಗಿ ಕಟ್ಟಿಸಲಾಗಿರುವುದು ಈ ಕಾಂಕ್ರೀಟ್ ಅಣೆಕಟ್ಟನ್ನ. ಪಲ್ಲಿವಾಸಲ್ ಪದ್ಧತಿಯಿಂದ ಸಂರಕ್ಷಿಸಿ ಪಾಲಾರನ್ಗೆ ಹತ್ತಿರದಲ್ಲಿ ನಿರ್ಮಿಸಲಾಗಿದೆ. ಪ್ರಕೃತಿದತ್ತವಾಗಿ ಇರುವಂತಹ ಬೆಟ್ಟಗಳ ಮಧ್ಯದಲ್ಲಿ ಮುನ್ನಾರ್ನಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಎಕೋ ಪಾಯಿಂಟ್. ಶಬ್ದ ತರಂಗಗಳು ಪ್ರತಿಧ್ವನಿಸುವಂತಹ ಬೆಟ್ಟಗಳೇ ಇಲ್ಲಿಯ ಮುಖ್ಯವಾದ ಆಕರ್ಷಣೆ. ಚಿಕ್ಕವರಿಗೂ ಮತ್ತು ದೊಡ್ಡವರಿಗೂ ಅದ್ಭುತವಾದ ಅನುಭವವನ್ನ ನೀಡುತ್ತದೆ. ಶಾಪಿಂಗ್ ಮತ್ತು ಬೋಟಿಂಗ್ ಅನ್ನ ಮಾಡುತ್ತಾ ಪ್ರವಾಸಿಗರು ಇಲ್ಲಿ ಉಲ್ಲಾಸದಿಂದ ಕಾಲ ಕಳೆಯುತ್ತಾರೆ. ಇದು ಮುನ್ನಾರ್ನಿಂದ 17 ಕಿಲೋಮೀಟರ್ ದೂರವಿದೆ. ಕುಂಡಲ ಡ್ಯಾಂ. ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಡ್ಯಾಂ. ಪಲ್ಲಿವಾಸಲ್ ಪದ್ಧತಿ ಪ್ರಕಾರ ಸ್ಟೋರೇಜ್ ಡ್ಯಾಂ. ನೀಲಗಿರಿ ಮರಗಳು ಹೇರಳವಾಗಿರುವ ಪ್ರದೇಶ. ಈ ಪ್ರವಾಸದಲ್ಲಿ ಫೋಟೋ ತೆಗೆದುಕೊಳ್ಳುವುದು ಮುಖ್ಯ. ನಂತರ ಕುದುರೆ ಸವಾರಿ, ಶಾಪಿಂಗ್ ಅನ್ನು ಮಾಡಬಹುದು. ಮುನ್ನಾರ್ನಿಂದ ಇದು 25 ಕಿಲೋಮೀಟರ್ ದೂರದಲ್ಲಿದೆ. ಟಾಪ್ ಸ್ಟೇಷನ್. ತುಂಬಾ ಸುಂದರವಾಗಿರುವ ಮುನ್ನಾರ್ನಲ್ಲೇ ಅತಿ ಎತ್ತರವಾದ ಪ್ರದೇಶವಿದು. ತಮಿಳುನಾಡಿಗೆ ಹೊಂದಿಕೊಂಡಿರುವ ತೇನಿ ಜಿಲ್ಲೆಯ ಒಂದು ಭಾಗ. ವ್ಯೂ ಪಾಯಿಂಟ್ನಿಂದ ಕಾಣಿಸುವ ದೃಶ್ಯಗಳು ನಯನ ಮನೋಹರವಾಗಿರುತ್ತವೆ. ಇದು ಮುನ್ನಾರ್ನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಇರವಿಕುಳ್ಳಂ ನ್ಯಾಷನಲ್ ಪಾರ್ಕ್. ಕೇರಳದಲ್ಲಿರುವ ಎಲ್ಲಾ ಜಾಗಗಳಲ್ಲೂ ಇದು ಎತ್ತರವಾದ ಪ್ರದೇಶ. ಇದೊಂದು ಅಭಯಾರಣ್ಯ. ಅವಸಾನದ ಅಂಚಿನಲ್ಲಿರುವ ಪ್ರಾಣಿಗಳು ಮುಖ್ಯವಾದ ಆಕರ್ಷಣೆ. ಕೋತಿಗಳು, ಜಿಂಕೆಗಳು, ಕಾಡು ಕೋಣಗಳು, ಉಳಿದ ಪ್ರಾಣಿಗಳನ್ನ ನೋಡಬಹುದು. 97 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣತೆಯನ್ನ ಹೊಂದಿದೆ. ಕೇರಳದಲ್ಲಿರುವ ಅತಿ ಎತ್ತರವಾದ ಶಿಖರ ಇಲ್ಲೇ ಇರುವುದು. ಮುನ್ನಾರ್ನಿಂದ 7 ಕಿಲೋಮೀಟರ್ ದೂರದಲ್ಲಿ. ಮರಯೂರ್. ಕೇರಳದಲ್ಲಿ ಸ್ಯಾಂಡಲ್ ಮ್ಯೂಸಿಯಂ ಎನ್ನುವ ಖ್ಯಾತಿಯನ್ನ ಗಳಿಸಿದೆ. ವನ್ಯಜೀವಿಗಳ ರಕ್ಷಣೆಗಾಗಿ ಕೇರಳ ತಮಿಳುನಾಡು ಗಡಿಯಲ್ಲಿ ಸ್ಥಾಪಿಸಲಾಗಿದೆ. ಎತ್ತರವಾಗಿ ಸಮೃದ್ಧವಾಗಿ ಬೆಳೆದಿರುವ ಗಂಧದ ಮರಗಳನ್ನ ಕಾಣಬಹುದು. ಮರಯೂರ್ನಿಂದ 41 ಕಿಲೋಮೀಟರ್ ದೂರದಲ್ಲಿದೆ. ರೋಸ್ ಗಾರ್ಡನ್. ವಿವಿಧ ಬಗೆಯ ಹೂವುಗಳೊಂದಿಗೆ ಸಿಂಗಾರಗೊಂಡಿರುವ ಪ್ರದೇಶವೇ ರೋಸ್ ಗಾರ್ಡನ್. ಆಂಥೋರಿಯಂ, ಆರ್ಕಿಡ್, ಲಿಲಿ, ಡಾಲಿಯಾ ರೀತಿಯ ಗಿಡಗಳನ್ನ ಇಲ್ಲಿ ನಾವು ನೋಡಬಹುದು. ಮುನ್ನಾರ್ನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಎಲಿಫೆಂಟ್ ರೈಡ್. ಆನೆಯ ಮೇಲಿನ ಸವಾರಿ ಇಲ್ಲಿ ಪ್ರವಾಸಿಗರಿಗೆ ಮತ್ತೊಂದು ಆಕರ್ಷಣೆ. ಆನೆಗಳ ಮೇಲೆ ಕುಳಿತುಕೊಂಡು ಸುತ್ತಲಿರುವ ಪ್ರದೇಶವನ್ನ ನೋಡುವುದು ಅದ್ಭುತವಾದ ಅನುಭವ. ಮುನ್ನಾರ್ನಿಂದ ಇದು 8 ಕಿಲೋಮೀಟರ್ ದೂರದಲ್ಲಿದೆ. ಲಕ್ಕಂ ವಾಟರ್ಫಾಲ್ಸ್. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿರುವ ಸುಂದರವಾದ ಅದ್ಭುತವಾದ ವಾಟರ್ಫಾಲ್ಸ್. ಇರವಿಕುಳಂ ನ್ಯಾಷನಲ್ ಪಾರ್ಕ್ನ ಒಂದು ಭಾಗ. ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಿಸುವ ಇದು ಮುನ್ನಾರ್ನಿಂದ 25 ಕಿಲೋಮೀಟರ್ ದೂರವಿದೆ. ಟೀ ಮ್ಯೂಸಿಯಂ. ಆಂಗ್ಲರ ಕಾಲದಲ್ಲಿ ಉಪಯೋಗಿಸಲಾಗುತ್ತಿದ್ದ ಉಪಕರಣಗಳ ಮ್ಯೂಸಿಯಂ. ಚಹಾ ಉತ್ಪಾದನೆಯನ್ನ ಇಲ್ಲಿ ನೇರವಾಗಿ ನೋಡಬಹುದು, ಖರೀದಿಯೂ ಮಾಡಬಹುದು. ಮುನ್ನಾರ್ನ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಗುತ್ತೆ. ಮುನ್ನಾರ್ನಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಚಿಯಪ್ಪರ ವಾಟರ್ಫಾಲ್ಸ್. ಕೊಚ್ಚಿನ್ ಮದುರೈ ರೂಟ್ನಲ್ಲಿ ಮುನ್ನಾರ್ಗೆ ಹೋಗುವ ಪ್ರವಾಸಿಗರು ವಿಶ್ರಾಂತಿ ಪಡೆಯುವ ತಾಣ. ಅಂದವಾದ ಜಲಪಾತ.
ಮುನಾರ್ನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. 800 ರೂಪಾಯಿಗಳಿಂದ 32,000 ರೂಪಾಯಿಗಳವರೆಗಿನ ರೆಸಾರ್ಟ್ಗಳು, ಹೋಟೆಲ್ಗಳು ಮುನಾರ್ನಲ್ಲಿವೆ. ತಮಿಳುನಾಡು ಮತ್ತು ಕೇರಳದ ಮುಖ್ಯವಾದ ಸ್ಥಳಗಳಿಂದ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹತ್ತಿರವಿರುವ ರೈಲ್ವೆ ಸ್ಟೇಷನ್ ಆಲುವಾ 112 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದಲ್ಲಿರುವ ಏರ್ಪೋರ್ಟ್ ಕೊಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೂರ 110 ಕಿಲೋಮೀಟರ್ಗಳು.